ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಅಮೆರಿಕ ಸರ್ಕಾರವು ಅಕ್ರಮ ವಲಸಿಗರನ್ನ ಗಡೀಪಾರು ಮಾಡೋದ್ರ ಜೊತೆಗೆ ವಿದೇಶಿ ವಿದ್ಯಾರ್ಥಿಗಳನ್ನು ಟಾರ್ಗೆಟ್ ಮಾಡಿದೆ. ಯೂನಿವರ್ಸಿಟಿಯ ಕ್ಯಾಂಪಸ್ನಿಂದಲೇ ಕೆಲವು ವಿದ್ಯಾರ್ಥಿಗಳನ್ನು ಬಂಧಿಸಿ ಕರೆದೊಯ್ದ ಘಟನೆಗಳು ಕೂಡ ವರದಿಯಾಗಿದ್ದವು. ಗ್ರೀನ್ ಕಾರ್ಡ್ ಇದ್ದ ಸಂಶೋಧನಾ ವಿದ್ಯಾರ್ಥಿಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿತ್ತು. ಹಲವು ಕಡೆ ಗೊತ್ತೇ ಆಗದಂತೆ ವಿದ್ಯಾರ್ಥಿಗಳ ವೀಸಾ ರದ್ದುಪಡಿಸಿರುವ ನೋಟಿಸ್ ತಲುಪುತ್ತಿತ್ತು. ವೀಸಾ ರದ್ದಾಗ್ತಿದ್ದಂತೆ ಅವರನ್ನು ದೇಶದಿಂದ ಗಡೀಪಾರು ಮಾಡುವುದು ನಡೆದಿದೆ. ಈ ವರ್ಷ ಸಾವಿರಾರು ವಿದ್ಯಾರ್ಥಿ ವೀಸಾಗಳನ್ನು ರದ್ದುಪಡಿಸಿರುವುದಾಗಿ ಅಮೆರಿಕ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೇ ಬಹಿರಂಗಪಡಿಸಿದೆ. ಅಮೆರಿಕದಲ್ಲಿ 60,000 ವಿದ್ಯಾರ್ಥಿ ವೀಸಾ ರದ್ದು. ಒಂದು ಸಣ್ಣ ತಪ್ಪಿಗೂ ಯುಎಸ್ನಿಂದ ಗಡೀಪಾರು. 2025ರಲ್ಲಿ ಈವರೆಗೂ ಡೊನಾಲ್ಡ್ ಟ್ರಂಪ್ ಆಡಳಿತವು ಹಲವು ಬಾರಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳ ವೀಸಾ ನಿಯಮಗಳನ್ನು ಕಠಿಣಗೊಳಿಸೋಕೆ ಪ್ರಯತ್ನ ಮಾಡಿದೆ. 1 ತಿಂಗಳಿಗೂ ಹೆಚ್ಚು ಸಮಯ ವಿದ್ಯಾರ್ಥಿ ವೀಸಾಗೆ ಇಂಟರ್ವ್ಯೂ ಸ್ಥಗಿತಗೊಳಿಸಿ ಸೋಷಿಯಲ್ ಮೀಡಿಯಾ ಪರಿಶೀಲನೆಗೆ ನಿಯಮಗಳನ್ನು ರೂಪಿಸಿತ್ತು. ಹಾಗೆ ಅರ್ಜಿದಾರರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ತೀವ್ರವಾಗಿ ಶೋಧಕ್ಕೆ ಒಳಪಡಿಸಲಾಗಿತ್ತು. ಈ ನಡುವೆ ವೀಸಾ ಅವಧಿ ನಂತರವೂ ಅಮೆರಿಕದಲ್ಲಿ ಉಳಿದುಕೊಂಡಿದ್ದವರು ಹಾಗೂ ಯುಎಸ್ ಕಾನೂನುಗಳನ್ನು ಉಲ್ಲಂಘಿಸಿದ 6,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ವೀಸಾಗಳನ್ನು ರದ್ದುಪಡಿಸಲಾಗಿದೆ. ಸಾವಿರಾರು ವಿದ್ಯಾರ್ಥಿಗಳ ವೀಸಾ ರದ್ದತಿಗೆ ಪ್ರಮುಖ ಕಾರಣ ಅಂದರೆ ವಿದ್ಯಾರ್ಥಿಗಳ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು, ವರದಿಯ ಪ್ರಕಾರ ಹಲ್ಲೆ ಮಾಡಿರುವುದು, ಮದ್ಯಪಾನ ಅಥವಾ ಇನ್ಯಾವುದೇ ಮತ್ತಿನಲ್ಲಿ ವಾಹನ ಚಲಾಯಿಸುವುದು, ಕಳ್ಳತನ ಸೇರಿದಂತೆ ಇತರ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿರುವ ವಿದ್ಯಾರ್ಥಿಗಳ ಸುಮಾರು 4,000 ವೀಸಾಗಳನ್ನು ರದ್ದುಗೊಳಿಸಲಾಗಿದೆ. ಅದರ ಜೊತೆ ಭಯೋತ್ಪಾದನೆಗೆ ಸಂಬಂಧಿಸಿದ ನಿಬಂಧನೆಗಳ ಅಡಿಯಲ್ಲಿ 200ರಿಂದ 300 ವೀಸಾಗಳನ್ನು ವಾಪಸ್ ಪಡೆಯಲಾಗಿದೆ. ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಅಥವಾ ಅಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರ ಜೊತೆಗೆ ಸಂಬಂಧ ಹೊಂದಿರುವವರ ವ್ಯಕ್ತಿಗಳನ್ನು ಗುರಿಯಾಗಿಸಿಕೊಂಡು ಈ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ಅಧಿಕಾರಿಗಳು ಯಾವುದೇ ನಿರ್ದಿಷ್ಟ ಭಯೋತ್ಪಾದಕ ಗುಂಪುಗಳ ಹೆಸರನ್ನ ಬಹಿರಂಗಪಡಿಸಿಲ್ಲ. ಈ ಕಠಿಣ ಕ್ರಮವು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳಿಗೂ ತಟ್ಟಿದೆ. ಗಾಜಾ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಪ್ಯಾಲೆಸ್ತೀನ್ ಪರ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳ ವೀಸಾಗಳನ್ನು ಸಹ ರದ್ದುಗೊಳಿಸಲಾಗಿದೆ. ಹಾಗೆ ಯಹೂದಿಗಳ ವಿರುದ್ಧದ ಧೋರಣೆ ವ್ಯಕ್ತಪಡಿಸಿದವರನ್ನೂ ಹುಡುಕಿ ವೀಸಾ ಹಿಂಪಡೆಯಲಾಗಿದೆ. ವಿದ್ಯಾರ್ಥಿಗಳಲ್ಲಿರುವ ಅಮೆರಿಕ ರಾಯಭಾರಿಗಳಿಗೆ ಇಂಥ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಬಗ್ಗೆ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ನಡೆಸುವಂತೆ ಕಠಿಣ ಸೂಚನೆ ನೀಡಲಾಗಿದೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ವಿದ್ಯಾರ್ಥಿಗಳು ಮಾಡಿರುವ ಪೋಸ್ಟ್ ಸೇರಿದಂತೆ ಯಾವುದೇ ವಿಚಾರ ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧವಾಗಿದ್ದರೆ ಅಂತಹ ಅರ್ಜಿದಾರರನ್ನ ಪರಿಶೀಲನೆಯಲ್ಲಿ ತಡೆಹಿಡಿಯುವ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯುಎಸ್ ವಿರುದ್ಧ ಮಾತನಾಡೋಕೆ ಮುಂಚೆ ಎಚ್ಚರ. ಕೋರ್ಸ್ ಕಡೆಗೆ ಮಾತ್ರ ಇರಲಿ ಗಮನ. ನಿಯಮಗಳು ಮತ್ತು ಪರಿಶೀಲನೆಗಳು ಕಠಿಣ ಆಗ್ತಿದ್ದಂತೆ ವೀಸಾ ಇಂಟರ್ವ್ಯೂಗೆ ಕಾಯಬೇಕಾದ ಅವಧಿಯೂ ಹೆಚ್ಚಾಗಿದೆ. ಸಂದರ್ಶನದಲ್ಲೇ ಬಹಳಷ್ಟು ಅರ್ಜಿಗಳನ್ನು ರಿಜೆಕ್ಟ್ ಮಾಡಲಾಗುತ್ತಿದೆ. ಮುಖ್ಯವಾಗಿ ಅಮೆರಿಕದಲ್ಲಿ ಶಿಕ್ಷಣ ಮುಗಿದ ಕೂಡಲೇ ತಮ್ಮ ದೇಶಕ್ಕೆ ವಾಪಸ್ ಆಗ್ತಿವೆ ಅನ್ನೋದನ್ನು ಖಾತ್ರಿಪಡಿಸದಿದ್ದರೆ ಬಹಳ ಬೇಗ ಅರ್ಜಿಯನ್ನು ತಿರಸ್ಕೃತಗೊಳಿಸಲಾಗುತ್ತದೆ. ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಇದರ ಬಗ್ಗೆ ಬಹಳಷ್ಟು ಸಲ ಹೇಳಿಕೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ವೀಸಾ ಅನ್ನೋದು ಸಾಂವಿಧಾನಿಕ ಹಕ್ಕಲ್ಲ. ವೀಸಾ ಹೊಂದಿದವರು ಕಾನೂನು ಉಲ್ಲಂಘಿಸಿದರೆ, ಸರಿಯಾದ ನಡವಳಿಕೆ ತೋರದಿದ್ದರೆ ಅವರ ವೀಸಾ ಯಾವುದೇ ಕ್ಷಣದಲ್ಲಿ ಹಿಂಪಡೆಯಬಹುದು ಎಂದಿದ್ದಾರೆ. ಈಗಾಗಲೇ ಯುಎಸ್ನ ಕೆಲವು ವಿಶ್ವವಿದ್ಯಾಲಯಗಳು ಯಹೂದಿಗಳ ವಿರೋಧತ್ವವನ್ನು ಪೋಷಿಸುತ್ತಿವೆ ಎಂದು ಆರೋಪಿಸಿ ಅವುಗಳ ಧನಸಹಾಯ ಮತ್ತು ತೆರಿಗೆ ವಿನಾಯಿತಿ ಸ್ಥಿತಿಯನ್ನು ರದ್ದುಪಡಿಸಿ ಬೆದರಿಕೆಯನ್ನು ಹಾಕಲಾಗಿದೆ. ಇದರಿಂದ ಟ್ರಂಪ್ ಆಡಳಿತ ಮತ್ತು ವಿಶ್ವವಿದ್ಯಾಲಯಗಳ ನಡುವಿನ ಸಂಘರ್ಷವು ಮುಂದುವರೆದಿದೆ. ಹಾಗೆ ವೀಸಾ ರದ್ದತಿಗಳ ವಿರುದ್ಧ ಕಾನೂನು ಹೋರಾಟಗಳು ಕೂಡ ನಡೆದಿವೆ. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯದ ತೀರ್ಪಿನ ನಂತರ ಆಡಳಿತವು ಸಾವಿರಾರು ವಿದ್ಯಾರ್ಥಿಗಳ ವೀಸಾ ದಾಖಲೆಗಳನ್ನು ಮತ್ತೆ ಪ್ರಕಟಿಸಿದೆ. ಆದರೆ ಅಪರಾಧ ಎಸಗಿದ, ವೀಸಾ ಅವಧಿ ಮೀರಿ ಉಳಿದುಕೊಂಡ ಅಥವಾ ಯುಎಸ್ ವಿದೇಶಾಂಗ ನೀತಿಗೆ ವಿರುದ್ಧ ಅಂತ ಪರಿಗಣಿಸಲಾದ ಚಟುವಟಿಕೆಗಳಲ್ಲಿ ಭಾಗಿಯಾಗದವರ ವೀಸಾಗಳನ್ನು ಕೂಡಲೇ ರದ್ದುಪಡಿಸಲಾಗುತ್ತಿದೆ. ಒಟ್ಟಿನಲ್ಲಿ ಈ ಎಲ್ಲ ಬೆಳವಣಿಗೆಗಳು ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಲ್ಲಿ ಆತಂಕವನ್ನು ಹೆಚ್ಚಿಸಿವೆ. ವಿಶ್ವವಿದ್ಯಾಲಯಗಳು, ಕಾಲೇಜುಗಳಿಗೆ ವಿದೇಶಿ ವಿದ್ಯಾರ್ಥಿಗಳ ಅಡ್ಮಿಷನ್ ಇಳಿಮುಖವಾಗಿದೆ. ಹಾಗೆ ಕಠಿಣ ಕ್ರಮಗಳು, ವಲಸೆ ಮತ್ತು ವಾಕ್ ಸ್ವಾತಂತ್ರ್ಯದ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಚರ್ಚೆಗಳು ಹುಟ್ಟುಹಾಕಿವೆ. ಅಮೆರಿಕದಲ್ಲಿ ಓದಲೇಬೇಕು ಅಂತ ನಿರ್ಧಾರ ಮಾಡಿರೋರು ಸೋಷಿಯಲ್ ಮೀಡಿಯಾದಲ್ಲಿ ಕ್ಲೀನ್ ಆಗಿರಬೇಕು. ಅಮೆರಿಕಕ್ಕೆ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೊರಹಾಕೋದನ್ನು ತಡೆಯಬೇಕು. ಓದು ಮುಗಿದ ಕೂಡಲೇ ವಾಪಸ್ ಬರೋದಕ್ಕೆ ಪಕ್ಕ ಪ್ಲಾನ್ ಮಾಡಿಕೊಂಡ್ರೆ ವೀಸಾ ಸಿಗೋದರಲ್ಲಿ ಪೂರ್ತಿ ಅವಧಿವರೆಗೂ ಅದು ಉಳಿಯೋದರಲ್ಲಿ ಅನುಮಾನವೇ ಇರುವುದಿಲ್ಲ.